ಸರ್ ಸೈಡ್ ಸರ್ ಸಿದ್ದು ಒಂದು ಕ್ಯಾಮ್ರಾ ಕಟ್ತೀವಿ ಕಡದ್ರಿ ಅಣ್ಣ ಬೇಗ 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 ಬನ್ನಿ ಸರ್ ಎಲ್ಲೋ ತರೋರು ಕ್ಯಾಮ್ರಾ ಎಲ್ಲಿ ಅಡ್ರೆಸ್ ಎಲ್ಲರೂ ಒಟ್ಟು ಪೊಲೀಸರು ಕ್ಯಾಮ್ರಾ ಎಲ್ಲ ಹೇಳ್ಬೇಡ್ರು ಸರ್ಕಾರದಿಂದ 5 ಲಕ್ಷ ರೂಪಾಯಿನ ಘೋಷಣೆ ಮಾಡಿದ್ರು. 5 ಲಕ್ಷ ಅದು ನಿಮ್ಮ ಅಕೌಂಟಲ್ಲಿ ಬಂದ್ಬಿಡ್ತದೆ. ಅದು 2-3 ದಿನ ಪ್ರೊಸೀಜರ್ ಇದೆ. ಮಾಡಿ ನಿಮ್ಮ ಅಕೌಂಟಲ್ಲಿ ಯಾರ ಅಕೌಂಟ್ ಅವ್ರ ವಿಶೇಷ ಇಟ್ಕೊಂಡು ನಿಮ್ಮ ಅಕೌಂಟ್ ತೊಗೊಂಡಿದ್ದಾರಾ? ತೊಗೊಳ್ತಾರೆ, ಈಗ ತೊಗೊಳ್ತಾರೆ. ನಿಮ್ಮ ಅಕೌಂಟ್ ಇದೆಯಾ? ಓಪನ್ ಮಾಡಿದ್ರೆ ಆ ಅಕೌಂಟಿಗೆ ಆಟೋಮೆಟಿಕ್ ದುಡ್ಡು ಬಂದ್ಬಿಡ್ತಾರೆ. ಈಗ ಇನ್ನೊಂದು 10 ಲಕ್ಷ ರೂಪಾಯಿ ನಾನು ಗೋಯಪ್ಪ ಸರ್ ಕಡೆಯಿಂದ 5 ಲಕ್ಷ ಹಾಕಿ ನಾವು ಇಬ್ಬರು ವೈಯಕ್ತಿಕವಾಗಿ, ಏಕೆಂದರೆ ಕಾರ್ತಿಕ್ ಅವರು ಒಬ್ಬ ರೈತರಿಗೋಸ್ಕರ ಹೋರಾಟ ಮಾಡಲಿಕ್ಕೆ ನಮ್ಮ ಜೊತೆ ಇದ್ದಿದ್ದ ಕಾರಣಕ್ಕೆ ಬಡವರ ಜೊತೆ ಇದ್ದಿದ್ದ ಕಾರಣಕ್ಕೆ ಆ ಮಗಳ ಹೆಸರಲ್ಲಿ ನಮ್ಮದು ಒಂದೇ ಬೇಡಿಕೆ. ಆ 10 ಲಕ್ಷನ ನೀವು 5 ಲಕ್ಷ ಏನಾದ್ರು ಮಾಡ್ಕೊಳ್ಳಿ. ಈ 10 ಲಕ್ಷನ ನೀವು ಈ ಮಗಳ ಹೆಸರಲ್ಲಿ ಈಗ 13 ವರ್ಷ ಅವಳಿಗೆ, ಇನ್ನು 20, 24, 25 ವರ್ಷಕ್ಕೆ ಮಾಡಿದ್ದು ನಾವು 12 ವರ್ಷ ಆದಮೇಲೆ ಏನಾಗ್ತದೆ, ಈ 10 ಲಕ್ಷನ 20 ಲಕ್ಷ ಆಗಿರ್ತದೆ. ಅವ್ರ ಭವಿಷ್ಯಕ್ಕೆ ಒಳ್ಳೇದಾಗ್ತದೆ ನಮ್ಮ ಅಭಿಪ್ರಾಯ. ಫಿಕ್ಸೆಡ್ ಡಿಪಾಸಿಟ್ ಮಾಡಿ ಇಟ್ಬಿಡಿ ಆ ಮಗಳ ಹೆಸರಲ್ಲಿ. ಏನಕ್ಕೆ ಒಬ್ಬಳೇ ಮಾಡ್ಬಿಡಿ, ಆ ಫಿಕ್ಸೆಡ್ ಡಿಪಾಸಿಟ್ ಮಾಡಿ ಇಟ್ಬಿಡಿ ಅಂತ ನಮ್ಮ ಅಭಿಪ್ರಾಯ. ಅವ್ಳಿಗೆ ಏನಿದ್ರು ಎಜುಕೇಶನ್ ಪರ್ಪಸ್ಗೆ ನಾನು ಏನಾರು ಹೇಳಿ ನಾನು ಗೋಯಪ್ಪ ಸರ್ ಸಹಾಯ ಮಾಡ್ತೀನಿ. ಅವಳು ಓದೋವರೆಗೂ ಓದಿಸಿದ. ಅವ್ರು ಏನಾರು ಹೇಳಿ ನಮ್ಮ ಬಂದು ಹೇಳಪ್ಪ ನೀವು ಅವಳು ಎಜುಕೇಷನ್ಗೆ ಫೀಸ್ಗೂ ಮತ್ತೊಂದು ಏನಾದರೂ ಎಲ್ಲ ರೈತರ ಮುಖಂಡರಲ್ಲ ನೋಡಪ್ಪ, ನಮ್ಮ ಜವಾಬ್ದಾರಿ ಪೈದು ನಂದು ಗೋಯಪ್ಪ ಸರ್ ಜವಾಬ್ದಾರಿ. ಅವಳು ಎಜುಕೇಷನ್ಗೆ ಏನು ಬೇಕು ನಾನು ಗೋಯಪ್ಪ ಸರ್ 50% ಕೊಟ್ಟು ಮಾಡ್ತೀನಿ. ಏನಪ್ಪ ಇಬ್ರು ಸೇರಿ ಈ ಮಗಳದ್ದು ಎಜುಕೇಷನ್ದು ನಾವು ನೋಡ್ಕೊಳ್ತೀವಿ. ಆಮೇಲೆ ಸ್ವಂತ ಮನೆ ಗೊತ್ತಾಯ್ತು, ನಾನು ನೋಡ್ತೀನಿ. ನನ್ನ ಹೌಸಿಂಗಲ್ಲಿ ಏನಾದ್ರು ಮಾಡಿ ಒಂದು ಸೈಡ್ ವ್ಯವಸ್ಥೆ ನೋಡೋಕೆ ಮಾಡಿಕೊಡ್ತೀನಿ ನಾನು. ಎಲ್ಲ ನಾವು ಒಂದು ಕಡೆ ನಮ್ಮ ನೋಡ್ತೀವಿ, ಹೊಸಪೇಟೆ ಜಿಲ್ಲೆಯಲ್ಲಿ ಎಲ್ಲಿ ಮಾಡ್ತಾವ್ರು ಲೇಔಟ್ ನೋಡ್ಬಿಟ್ಟು ಒಂದು ಸೈಡ್ ವ್ಯವಸ್ಥೆ ನನ್ನ ಕಡೆಯಿಂದ ಇನ್ನೂ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಒಂದು ಸೈಡ್ ಮಾಡ್ತೀನಿ. ಬಾರ್ದು ಚೆನ್ನಾಗಿರ್ಬೇಕು, ಚೆನ್ನಾಗಿ ಓದ್ಬೇಕು ಮಗಳೇ. ಮೊಬೈಲ್ ಕಾಣ್ತಾ ಇಲ್ಲ, ಸ್ವಲ್ಪ ಅವ್ರ ಮಿಸಸ್ ಕಾಣ್ತಾ ಇಲ್ಲ. ಸಿದ್ದು ಕಾಣ್ತಾ ಇಲ್ಲ ಸರ್. ನಾವು ನೋಡಿದಿಲ್ಲ, ಒಳ್ಳೆ ಕೆಲಸ ಮೇಲೇನು ಭಾಳ ಅಭಿಮಾನ. ಹಾಡಂದ್ರೆ ಅಷ್ಟಿಲ್ಲ, ನನಗೆ ನೆಮ್ಮದಿ ಎಲ್ಲೋ ಗೊತ್ತಿಲ್ಲ. ನನ್ನ ಮೇಲೆ ಸಿಗಲಿಲ್ಲ, ನಾನು
ಹೋಟ್ಲಲ್ಲಿ ನೋಡ್ಕೊಂಡಿದ್ದೆ ಎಲ್ಲೋ ಇದು ಯಾವ್ದು? ಮೇಲೆ ಮಲ್ಲಿಗೆ ಯಾವುದೋ ಒಂದ್ಸತಿ ರೂಮ್ ಮಾಡ್ಕೊಟ್ರಲ್ಲ ಸರ್ ಯಾವ ಹೋಟ್ಲದು ರಾಯಲ್ ಆರ್ಕಿಡ್ ರಾಯಲ್ ಆರ್ಕೆಟ್ ರೆಗ್ಯುಲರ್ ರೀತಿ ಆಗ್ತೀನಿ ನಾನು ಕೃಷ್ಣಾಗ ಹೋಗಿ ಮಲ್ಲಿಗೆ ಹೋಗಿ ಎಲ್ಲ ಮಲ್ಲಿಗೆ ಅಂತ ಮಾಡ್ರ ಬೆಳಗ್ಗೆ ಬಂದ ನಿಮ್ಮ ಬಗ್ಗೆ ಹೇಳ್ದ ಪಾಪ ಅಣ್ಣ ಹಂಗೆ ಅಣ್ಣ ಒಂದು ಇದು ಮಾಡ್ಕೊಂತಾರಣ್ಣ ಬಹಳ ಒಳ್ಳೆಯವರು ಅಂತ ಒಂದು 10 ನಿಮಿಷ ಬಂದು ಮಾತಾಡ್ತಮ್ಮ ನಮ್ಮಪ್ಪ ಪಾಪ ನಾವು ಎಲ್ಲೋದ್ರೂ ಬಂದ್ಬಿಡು ನಿಮ್ಮಪ್ಪ ಚೆನ್ನಾಗಿ ಓದ್ ಮಗಳೇ ಹಾಂ ಇವ್ರ ಎಜುಕೇಷನ್ ನನ್ನ ಜವಾಬ್ದಾರಿ ನಂದು ಸಾಹೇಬ್ರದ್ದು ಆಮೇಲೆ ಗೋಯಪ್ಪ ಸರ್ ಜವಾಬ್ದಾರಿ ನಾನು ಮಾಡ್ತೀನಿ ಇನ್ನೊಂದ್ಸತಿ ನಾನು ಬರ್ತೀನಿ ನಾನು ಹಾಂ ಆಯ್ತು ನಾನೇ ಬರ್ತೀನಿ ನಾನು ಗೋಯಪ್ಪಣ್ಣ ಯಾವಾಗ ಬರ್ತೀನಿ ಟೈಮ್ ಫ್ರೀ ಮಾಡ್ಕೊಂಡು ಬಂದು ಓಕೆ ಆಯ್ತು ಸರಿ ಸಾಕು ಚೆನ್ನಾಗಿ ಓದ್ ಮಗಳೇ ನೀನು ಹಾಂ ನಾನು ಆವಾಗ ಬಂದು ಹೋಗ್ತೀನಿ ಆಯ್ತು ಥ್ಯಾಂಕ್ ಯು ಬರ್ತೀನಿ ಆಯ್ತು